ಎಲ್ರಿಗೂ ನಮಸ್ಕಾರ. ಸ್ಟೇಟ್ ಹೈವೇ ಇದು. ಸ್ಟೇಟ್ ಹೈವೇ 121 ಚಂದ್ರಪಟ್ಟಣ ಟು ಹಾಸನ್ನು ಅರ್ನಳ್ಳಿ ಹರಿಹರಪುರ ಮಾರ್ಗ. ಹೆಂಗಿದೆ ಅಂದರೆ ಜನಗಳು ಒಂದು 2 ವೀಲರ್ ಹೋಗಂಗೆ ಜಾಗ ಕೊಟ್ಟು ಫುಲ್ ಅಕ್ವೈರ್ ಮಾಡ್ತಾರೆ. ಇಲ್ಲಿ ನೋಡಿ, ಹುಲ್ ಬಡಿಯೋದು ಎಷ್ಟು ಪ್ರಾಬ್ಲಮ್ ಅಂದರೆ ಇದರಿಂದ ಸುಮಾರು ಆಕ್ಸಿಡೆಂಟ್ ಆಗಿದ್ದಾವೆ. ಆಗಿ ಎಷ್ಟೋ ಜನ ಕೈ ಕಾಲು ಕಳ್ಕೊಂಡು ಇಲ್ಲ ಎಷ್ಟೋ ಪ್ರಾಣಗಳು ಹೋಗಿದ್ದಾವೆ. ಬಟ್ ಏನಂದರೆ ರೈತರಲ್ವ ಅಂತ ಇದು ಕಂಪ್ಲೇಂಟ್ ಕೊಟ್ಟಿಲ್ಲ. ಇರಲಿ ಅಂತ ಜೋಳ ಟೈಮ್ನಲ್ಲಿ ಜೋಳ ಒಣ ಹಾಕೋದು, ಮತ್ತು ಹುಲ್ಲು ಬಡಿಯೋ ಟೈಮ್ನಲ್ಲಿ ಹುಲ್ಲು. ಹೆಚ್ಚು ಕಡಿಮೆ 6 ತಿಂಗಳು ರೋಡು ಫುಲ್ ಬ್ಯುಸಿ, ಅಂದರೆ ಓಡಾಡೋಕ್ಕೇ ಜಾಗ ಕೊಡೋಲ್ಲ ಆ ಲೆವೆಲ್ಗೆ. ತೋರಿಸ್ತೀನಿ ಮುಂದೆ. ಇನ್ನೂ ತುಂಬ ಎಷ್ಟು ಜನ ಒಂದು 6 ಕಿಲೋಮೀಟ್ರ್ವರೆಗೂ ಗಾಡಿ ಓಡಿಸೋಕ್ಕಾಗ್ದಂಗೆ ಯಾವ ಲೆವೆಲಲ್ಲಿ ಹಾಕಿದ್ದಾರೆ ಅಂತ. ಅದು ಒಂದೇ ಅಲ್ಲ, ಸ್ಟಾರ್ಟ್. ನೋಡಿ, ತೂರೋದು, ಭತ್ತ ಬಡಿಯೋದು, ಗಾಡಿ ನಿಲ್ಲಿಸೋದು, ಜನ ಅಡ್ಡ ಬರೋದು, ಇವೆಲ್ಲ ಏನಂದರೆ ಅಧಿಕಾರಿಗಳು ಯಾರಿಗೂ ಕಾಣ್ತಾ ಇದೆಯೋ ಹೇಗೆ ಏನು ಕತೆ ಅಂತ ಗೊತ್ತಿಲ್ಲ. ಒಬ್ಬರೂ ಇದ್ರ ಬಗ್ಗೆ ಸೀರಿಯಸ್ ಆಗಿ ಮಾತಾಡಲ್ಲ. ರಾಗಿ ಹಾಕ್ತಾರೆ, ಸೆಂಟ್ರ್ ರೋಡಲ್ಲಿ ಹಾಗೆ ಬಿಟ್ಟು ಹೋಗ್ತಾರೆ. ಗಲೀಜು ಎಲ್ಲ ಅವ್ರ ಕೆಲಸ ಮುಗ್ದೋದ್ಮೇಲೆ ಇದೆಲ್ಲ ತೆಗಿಯಲ್ಲ, ಏನಿಲ್ಲ. ನೋಡಿ, ಅದೆಲ್ಲ ಅದು ತೆಗ್ದಿಲ್ಲ. ಇದು ಆಪೋಸಿಟ್ ಗಾಡಿ ಕತ್ಲೆ ಹೊತ್ತಿನಲ್ಲಿ ಕಾಡಿನಲ್ಲೇ ಬ್ರೇಕ್ ಹೊಡೆದ್ರೆ ಸಡನ್ಲಿ ಒಂದು ಕಾವಲೆಗಾರ ಹೋಗ್ಬೋದು, ಇಲ್ಲ ಈ ಕಡೆ ಹಳ್ಳು ಕಾರು ಬರ್ಬೋದು. ಏನಂದರೆ ರೋಡು ಬಂದು ಮಟ್ಟನ ಜಾಗ, ಏನೋ ಆ ಕಡೆ ಈ ಕಡೆ ಏನಿಲ್ಲ ಅಂದರೆ ಅದೊಂಥರ. ಇಲ್ಲಿ ಎಡದ ಕಡೆ ಕಾವಲೆ ಇದೆ, ಬಲದ ಕಡೆ ಬಂದು ಹಳ್ಳ ಇದೆ. ಹೆಂಗೆ ಹಾಕಿರ್ತಾರೆ ಅಂದರೆ ವರ್ಷ ಇದೆ. ವರ್ಷ ಯಾವತ್ತು ಹೋದ್ಸತಿ ಒಂದ್ಸತಿ ಪೇಪರಲ್ಲಿ ಬಂದಿತ್ತು, ಒಂದು ಸ್ವಲ್ಪ ದಿನ ತೆಗೆದ್ರು, ಅಧಿಕಾರಿಗಳು ತೆಗ್ಸಿದ್ರು. ಇವಾಗ ಮತ್ತೆ ಅದು ಮರ್ತೆ ಹೋಯ್ತು ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಮುಂದೆಗಡೆ ಹೋಯ್ತಾ ನೋಡಿ. ನೋಡಿ, ಇಲ್ಲಿ ತೂರ್ಬೇಕಾದ್ರೆ ಹೆಲ್ಮೆಟ್ ಹಾಕೇಳ್ನಲ್ಲಿ ಏನಾರ ಜನಗಳು ಬೈಕಲ್ಲಿ ಬಂದ್ಬಿಟ್ರೆ ಸೀರಿಯಸ್ಸು. ಒಂದೇ ಸತಿ ಅವ್ರು ಏನಾರ ಕ್ರಾಸಲ್ಲಿ ತೂರ್ಬೇಕಾದ್ರೆ ಧೂಳು ಒಂದೇ ಸತಿ ಹೋದ್ರೆ ಯಾವ ಕಡಿಕಾರ ಒಂದು ಗಾಡಿ ಹೋಗಿ ಬೀಳ್ಬೇಕಷ್ಟೇ. ಏನಂದರೆ ಇವ್ರಿಗೆ ಪ್ರಾಣದ ಬೆಲೆ ಇನ್ನೂ ಗೊತ್ತಿಲ್ಲ. ಎಷ್ಟು ಜನ ಆಕ್ಸಿಡೆಂಟ್ ಆದ್ರೂ, ಏನೇ ಆಕ್ಸಿಡೆಂಟ್ ಆಗಲಿ, ಯಾರೇ ಬೀಳಲಿ, ಅವ್ರ ಕೆಲಸ ಆದರೆ ಸಾಕಷ್ಟೆ. ನೋಡಿ ಫ್ರೆಂಡ್ಸ್, ಫುಲ್ಲು ಬಡ್ದಾಯ್ತು, ಅವ್ರ ಕೆಲಸ ಆಯಿತು, ರೋಡಲ್ಲಿ ಬಿಟ್ಟರು, ಹೊರಟ್ರು. ಇಲ್ಲಿ ಹುಲ್ಗುಡ್ಡೆ ಒಟ್ಟಿದ್ರೆ, ಕವಲೆ ಇದೆ, ಈ ಕಡೆ ಹಳ್ಳ ಇದೆ, ಅರ್ಧ ರೋಡಿಗೆ ಒಟ್ಟಿದ್ರೆ. ಈ ರೋಡ್ ಮಾಡಿರೋದೇ ಹುಲ್ ಬಡಿಯೋಕ್ಕೋಸ್ಕರನ ಇಲ್ಲ ವೆಹಿಕಲ್ ಓಡಾಡೋಕ್ಕೋಸ್ಕರನ, ಇದು ಯಾರಿಗೂ ಅರ್ಥ ಆಯ್ತಲ್ಲ. ನೋಡಿ ಫ್ರೆಂಡ್ಸ್, ಮುಕ್ಕಾಲು ವರ್ಷಿ ರೋಡ್ ಕವರ್. ಇದು ಒಂದು ಸೈಡ್ ರೋಡು ಫುಲ್ ಇಲ್ಲ, ಎಲ್ಲ ಹುಲ್ ತಗೊಂಡು ಹಾಕಿರೋದು. ನೋಡಿ ಹೆಂಗಿದೆ ಅಂತ. ನೋಡಿ ಫ್ರೆಂಡ್, ಒಂದಲ್ಲ ಏಕಾದೆ. ಏನೋ ಒಂದು ಅನಾಹುತ ಆದಮೇಲೆ ಬಂದು ಕಂಟ್ರೋಲ್ ಮಾಡೋಕ್ಕಿಂತ ಈ ಥರ ಬಂದು ಅನಾಹುತ ಹಾಕಿ ಮುಂಚೆ ಇದರಿಂದ ಆಗುತ್ತೆ ಅನ್ನೋದು ಗೊತ್ತಿದ್ದು ಅನಾಹುತ ಹಾಕಿ ಮುಂಚೆ ಕಂಟ್ರೋಲ್ ಮಾಡಿದ್ರೆ ಇದು ಎಲ್ರಿಗೂ ಒಳ್ಳೇದು ಅಂತ ನಾನು ಅಂದ್ಕೊಳ್ತಿರೋದಷ್ಟೇ. ಇಲ್ಲಿ ಗುಡ್ಡೆ ಒಟ್ಟಿದ್ದಾರೆ, ಕರೆಕ್ಟಾಗಿ ಕ್ರಾಸ್ ಇದೆ. ಆ ಕಡೆಯಿಂದ ಬರೋನಿಗೆ ಗೊತ್ತಾಗಲ್ಲ, ಈ ಕಡೆಯಿಂದ ಹೋಗೋಣ ಏನಾರು ರೈಟಿಗೆ ಹೇಳ್ಕಂದ್ರೆ ಅಂದರೆ ಆಪೋಸಿಟ್ ಆಕ್ಸಿಡೆಂಟ್. ನೋಡಿ, ಅರ್ಧ ರೋಡಿಗೆ ಒಟ್ಟಿದ್ದಾರೆ. ಇಲ್ಲಿ ಬಡ್ದಾಗಿದೆ. ಇಲ್ಲಿ ನೋಡಿ, ಸೆಂಟ್ರಲ್ ರಾಗಿ ಹಾಗೆ ಬಿಟ್ಟೋದ್ರು. ಗಾಡಿ ಬಂದು ಏನಾರ ಕಾಣ್ದಂಗೆ ಸ್ಕಿಡ್ ಹೊಡೆದ್ರೆ ಅಷ್ಟೇ, ಮುಗಿದೋಯ್ತು. ಜೋಳು ಟೈಮ್ನಲ್ಲಿ ಎಷ್ಟೋ ಗಾಡಿಗಳು ಫ್ರೆಂಡ್ಸ್, ನನ್ನ ಗಾಡಿನೇ ಬಿದ್ದಿದೆ. ಹೆಂಗೆ ಅಂದರೆ ಟಾರ್ಪಲ್ಲು, ಮಳೆಗಾಲ ಟೈಮು ಟಾರ್ಪಲ್ನ ಮುಚ್ಚಿ ಅದಕ್ಕೆ ಏನೂ ಗೊತ್ತಾಗದೇ ಇರೋ ಥರ ಹೋಗಿದ್ರೆ, ಕತ್ಲೆ ಕಾಣಲ್ಲ, ಏನಿಲ್ಲ. ಬಂದು ಟಾರ್ ರೀತಿನೇ ಇರುತ್ತೆ ಟಾರ್ಪಲ್ಲು, ಕಪ್ಪು ಟಾರ್ಪಲ್ಲು. ಅದ್ರ ಮೇಲೆ ಹೊಡೆದ್ರೆ ಹೋಗಿ ಗಾಡಿ ಬಂದು ಹಳ್ಳದ ಹತ್ರ ಬಿದ್ದು ಗಾಡಿ ಮಾಸ್ಕ್ ಎಲ್ಲ ಹೊಡೆದೋಗಿ ನನ್ನ ಕಾಲಿಗೆ ಏಟಾಗಿತ್ತು. ಆ ಟೈಮ್ನಲ್ಲೂ ಚಿಕ್ಕಪುಟ್ಟದ ಕಂಪ್ಲೇಂಟ್ ಕೊಡೋಕೆ ಹೋದರೆ ನಮ್ಮ ಕಾನೂನುಗಳು ಅದು ನೀವು ನೋಡ್ಕೊಂಡು ಹೋಗೋದಿತ್ತು ಅಂತ ಹೇಳ್ತಾರೆ ಅಂತ ಹೇಳೋಕ್ಕೋಗಲ್ಲ. ಬಟ್ ಎಲ್ಲ ಜಾಗದಲ್ಲೂ ಹೇಗೆ ನೋಡ್ಕೊಂಡು ಓಡಾಡೋಕ್ಕಾಗತ್ತೆ? ಓಡಾಡೋಕ್ಕೆ ಅಂತ ದಾರಿ ಬಿಟ್ಟಾದ್ಮೇಲೆ ಇದಕ್ಕೆ ಏನಾದ್ರೂ ಒಂದು ಅನಾಹುತ ಹಾಕಿ ಮುಂಚೆ ಎಲ್ಲೋ ಒಂದು ಕಡೆ ಈಗ 4-5 ಜನ ಸತ್ರು, ಆ ಥರ ಸತ್ರು, ಈ ಥರ ಸತ್ರು, ಅವಾಗ ಬಂದು ಎಲ್ಲ ಕೇರ್ ಮಾಡೋಕ್ಕಿಂತ ಅಧಿಕಾರಿಗಳು ಇವಾಗಲೇ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಂಡು ಸ್ವಲ್ಪ ಅವಾಯ್ಡ್ ಮಾಡಿದರೆ ಎಲ್ರಿಗೂ ಒಳ್ಳೇದು ಅಂತ. ಇಲ್ಲಿ ನೋಡಿ, ಇಲ್ಲೊಂದು ಹತ್ರ ಅಷ್ಟೇ ಗುಡಿಸ್ತಾ ಇದ್ದಾರೆ. ಹಿಂದೆ ನೋಡ್ತಾ ಇಲ್ಲ, ಮುಂದೆ ನೋಡ್ತಾ ಇಲ್ಲ. ಯಾರು ಅಡುಗೆನಾಗ ಬಂದರೆ ಟರ್ನಿಂಗಿಂದ ಅವ್ರಿಗೂ ಹೊಡಿತಾರೆ, ಗಾಡಿನೂ ಹೋಗಿ ಎಲ್ಲೋ ಬೀಳುತ್ತೆ. ಇಲ್ಲಿ ನೋಡಿ, ತುಂಬ್ತಾ ಇದ್ದಾರೆ. ಮುಕ್ಕಾಲು ವರ್ಷಿ ರೋಡ್ ಇದು. ನೋಡಿ ಫ್ರೆಂಡ್ಸ್, ಇದು ಹೆಂಗಾಗಿದೆ ಅಂದರೆ ಈಗ ರೈತರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಬಟ್ ರೈತರು ಬೇರೆಯವ್ರಿಗೆ ತೊಂದರೆ ಕೊಡ್ತಿರೋದು ಇದೆಷ್ಟರ ಮಟ್ಟಿಗೆ ಸರಿ ಅಂತ. ಇದೆಷ್ಟರ ಮಟ್ಟಿಗೆ ಸರಿ? ನಾವು ರೈತರ ಮಕ್ಕಳೇ, ನಾವು ಅದಕ್ಕೆ ಅಂತಲೇ ಹಿಂದೆ ಎಲ್ಲ ಬಂದು ಕಣಂತೆ ಅದಂತೆ ಏನೋ ಮಾಡ್ಕೊತಾ ಇದ್ರು, ಬೇರೆಯವ್ರಿಗೆ ತೊಂದರೆ ಕೊಡ್ಬಾರ್ದು ಅಂದರೆ. ಇವಾಗ ಯಾಕೆ ಅದು ಮಾಡೋಕ್ಕಾಗಲ್ಲ?
ಇವಾಗ ಯಾಕೆ ಆ ಥರ ಮಾಡೋಕ್ಕಾಗ, ಏನಕ್ಕೆ ಈ ಥರ ರೋಡಿಗೆಲ್ಲ ಹಾಕ್ಕೊಂಡು ತೊಂದರೆ ಕೊಟ್ಕೊಂಡು ಇದು ಮಾಡಬೇಕು? ಇದಕ್ಕೆಲ್ಲ ಕರೆಕ್ಟಾಗಿ ಕಾನೂನು ಕ್ರಮ ತಗೊಂಡ್ರೆ ಯಾವುದೋ ಒಂದು ರೀತಿನಾದ್ರು ಅವಾಯ್ಡ್ ಆಗುತ್ತೆ. ಇಲ್ಲ ಅಂದರೆ ಇದು ಹಿಂಗೆ ಹೋದರೆ ಯಾವ ಥರ ಒಂದು ದೊಡ್ಡ ಅನಾಹುತ ಆದಾಗ ಅವಾಗ ಬತ್ತಿದ್ದಾರೆ ಎಲ್ರೂ ಹಂಗೆ ಹಾಕ್ಬೇಕು ಹಿಂಗೆ ಹಾಕ್ಬಾರ್ದು ಅಂತ. ಇವಾಗಲೇ ಇದ್ರ ಬಗ್ಗೆ ಎಲ್ಲ ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಕಾನೂನು ಕ್ರಮ ತಗೊಂಡ್ರೆ ಅನಾಹುತನ ತಪ್ಪಿಸ್ಬೋದು ಅಂತ ಕೇಳ್ಕೊತೀನಿ ಅಷ್ಟೇ.